ಮನೆಯಲ್ಲಿ ಅಥವಾ ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಗಿಡಗಳನ್ನ ಬೆಳೆಸುತ್ತಿದ್ದೀರಾ? ಎಳೆಯ ಸಸ್ಯವಾಗಿ ಮೊಳಕೆ ಬೆಳೆಯುವುದನ್ನ ಗಮನಿಸುವುದು ಆಶ್ಚರ್ಯಕರವಲ್ಲವೇ? ಸಸ್ಯವು ಬೀಜವನ್ನ ಹೇಗೆ ಉತ್ಪಾದಿಸುತ್ತದೆ ಮತ್ತು ಬೀಜವು ಹೇಗೆ ಸಸ್ಯವಾಗುತ್ತದೆ? ಈ ಆಸಕ್ತಿದಾಯಕ ವಿಡಿಯೋದಿಂದ ನೀವು ಉತ್ತರಗಳನ್ನ ತಿಳಿಬಹುದು. ನಾನು ಪುಷ್ಪಾ ಮುರುಗೇಶ್ ಗುಳೇದ್ 10ನೇ ತರಗತಿಯ ಜೀವಶಾಸ್ತ್ರದ ಪುನರುತ್ಪಾದನೆ ಪಾಠದಿಂದ. ಸಸ್ಯಗಳಲ್ಲಿನ ಲೈಂಗಿಕ ಸಂತಾನೋತ್ಪತ್ತಿಯ ವಿಷಯವನ್ನ ವಿವರಿಸಿ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನೀವು ಇದ್ರ ಬಗ್ಗೆ ಗೊತ್ತಾಗುತ್ತೆ. ಹೂವು ಸಂತಾನೋತ್ಪತ್ತಿ ರಚನೆ. ಪರಾಗಧಾನ್ಯ ಮತ್ತು ಅಂಡಾಣುಗಳ ರಚನೆ. ಪರಾಗಸ್ಪರ್ಶ ಮತ್ತು ವಿಧಗಳು. ಫಲೀಕರಣ ಮತ್ತು ಫಲೀಕರಣದ ನಂತರದ ಬದಲಾವಣೆಗಳು. ಬೀಜ ಮೊಳಕೆಯೊಡೆಯುವಿಕೆ. ಕೀವರ್ಡ್ಗಳು: ಕ್ಯಾಲಿಕ್ಸ್ ಅಥವಾ ಸೀಪಲ್ಸ್, ಕೊರೊಲ್ಲಾ ಅಥವಾ ದಳಗಳು, ಆಂಡ್ರೂಸಿಯಂ ಅಥವಾ ಕೇಸರಗಳು, ಗೈನೋಸಿಯಂ ಅಥವಾ ಕಾರ್ಪೆಲ್ಗಳು. ಪರಾಗಧಾನ್ಯ, ಅಂಡಾಣು, ಕೊಟೆಲ್ಡನ್, ಎಪಿಕೊಟೈಲ್, ಹೈಪೋಕೊಟಿಲ್. ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳು ತಮ್ಮ ರೀತಿಯ ಸಂತತಿಯನ್ನ ಉತ್ಪಾದಿಸುವ ಪ್ರಕ್ರಿಯೆಯಾಗಿದೆ. ಇಲ್ಲಿಯವರೆಗೆ ಸುಮಾರು 2,75,000 ಜಾತಿಯ ಹೂಬಿಡುವ ಸಸ್ಯಗಳ ಬಗ್ಗೆ ನಮಗೆ ತಿಳಿದಿದೆ. ಮತ್ತು ಕೆಲವು ಹಣ್ಣುಗಳನ್ನ ಹೊರತುಪಡಿಸಿ ಉಳಿದೆಲ್ಲವೂ ಹಣ್ಣುಗಳಲ್ಲಿ ಸುತ್ತುವರಿದ ಬೀಜಗಳನ್ನ ಉತ್ಪಾದಿಸುತ್ತೆ. ಹೂವು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂಗ ಎಂದು ನೀವು ಈಗಾಗಲೇ ಕಲಿತಿದ್ದೀರಿ.
ಹೂವು ಲೈಂಗಿಕ ಸಂತಾನೋತ್ಪತ್ತಿಯನ್ನ ನಡೆಸುವ ಮಾರ್ಪಡಿಸಿದ ಚಿಗುರು. ಒಂದು ಹೂವು ಥಾಲಮಸ್ ಅಥವಾ ರೆಸೆಪ್ಟಾಕಲ್ನಲ್ಲಿ 4 ಸುರುಳಿಗಳನ್ನ ಹೊಂದಿದೆ. ಈ ಸುರುಳಿಗಳು ಹೊರಗಿನಿಂದ ಒಳಕ್ಕೆ ಹೇಗೆ ಜೋಡಿಸಲಾಗಿದೆ? ಪುಷ್ಪ ಪಾತ್ರೆ ಸೀಪಲ್ಸ್ ಅನ್ನ ಒಳಗೊಂಡಿರುತ್ತೆ. ಕೌರಲ್ಲ ದಳಗಳನ್ನ ಒಳಗೊಂಡಿರುತ್ತೆ. ಅಂಡ್ರೋಸಿಯಂ ಕೇಸರಗಳನ್ನ ಒಳಗೊಂಡಿರುತ್ತೆ. ಗೈನೋಸಿಯಂ ಅಥವಾ ಪಿಸ್ಟಿಲ್ ಕಾರ್ಪೆಲ್ಗಳನ್ನ ಒಳಗೊಂಡಿರುತ್ತೆ. ಎರಡು ಹೊರಗಿನ ಸುರುಳಿಗಳು ಕ್ಯಾಲಿಕ್ಸ್ ಮತ್ತು ಕೊರೊಲ್ಲಾಗಳು ಅಗತ್ಯವಲ್ಲದ ಅಥವಾ ಸಹಾಯಕ ಸುರುಳಿಗಳಾಗಿವೆ. ಏಕೆಂದರೆ ಅವು ನೇರವಾಗಿ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವುದಿಲ್ಲ. ಇತರ ಎರಡು ಸುರುಳಿಗಳು ಅಂಡ್ರೋಸಿಯಂ ಮತ್ತು ಗೈನೋಸಿಯಂ ಅನ್ನು ಅಗತ್ಯ ಸುರುಳಿಗಳು ಎಂದು ಕರೆಯಲಾಗುತ್ತದೆ. ಅವು ನೇರವಾಗಿ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತವೆ. ಅಂಡ್ರೋಸಿಯಂ ಕೇಸರಗಳಿಂದ ಕೂಡಿದ ಹೂವಿನ ಪುರುಷ ಭಾಗವಾಗಿದೆ. ಪ್ರತಿಯೊಂದು ಕೇಸರವು ತಂತು ಎಂಬ ಕಾಂಡವನ್ನ ಹೊಂದಿರುತ್ತದೆ ಮತ್ತು ತುದಿಯಲ್ಲಿ ಆಂಥರ್ ಎಂಬ ಸಣ್ಣ ಚೀಲದಂತಹ ರಚನೆಯನ್ನ ಹೊಂದಿರುತ್ತದೆ. ಪರಾಗ ಕಣಗಳು ಪರಾಗ ಚೀಲದೊಳಗಿನ ಪರಾಗದಲ್ಲಿ ಉತ್ಪತ್ತಿಯಾಗುತ್ತೆ. ಪರಾಗ ಕಣಗಳು ಸಾಮಾನ್ಯವಾಗಿ ಗೋಲಾಕಾರದಲ್ಲಿ ಎರಡು ಪದರಗಳ ಗೋಡೆಗಳನ್ನ ಹೊಂದಿರುತ್ತೆ. ಗಟ್ಟಿಯಾದ ಹೊರಪದರವು ಎಕ್ಸೈನ್ ಆಗಿದೆ ಮತ್ತು ಸೂಕ್ಷ್ಮಾಣು ರಂಧ್ರಗಳೆಂದು ಕರೆಯಲ್ಪಡುವ ದ್ಯುತಿರಂಧ್ರಗಳನ್ನ ಹೊಂದಿರುತ್ತೆ. ಒಳಗಿನ ತೆಳುವಾದ ಪದರವು ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ನಿಂದ ಮಾಡಲ್ಪಟ್ಟ ನಿರಂತರ ಪದರವಾಗಿದೆ. ಪ್ರಬುದ್ಧ ಪರಾಗ ಧಾನ್ಯಗಳು ಎರಡು ಜೀವಕೋಶಗಳನ್ನ ಹೊಂದಿರುತ್ತವೆ. ಸಸ್ಯಕ ಮತ್ತು ಉತ್ಪಾದಕ ಜೀವಕೋಶಗಳು ಸಸ್ಯಕ ಕೋಶವು ದೊಡ್ಡ ನ್ಯೂಕ್ಲಿಯಸ್ ಅನ್ನ ಹೊಂದಿರುತ್ತದೆ.
ಉತ್ಪಾದಕ ಕೋಶವು ಎರಡು ಪುರುಷ ಗ್ಯಾಮೆಟ್ಗಳನ್ನ ರೂಪಿಸಲು ಮೈಟೋಟಿಕಲ್ ಆಗಿ ವಿಭಜಿಸುತ್ತದೆ. ಅಂಡಾಣು ರಚನೆ. ಅಂಡಾಣುಗಳು ಮುಖ್ಯ ಭಾಗವು ನ್ಯೂಸೆಲಸ್ ಆಗಿದ್ದು, ಮೈಕ್ರೋಪೈಲ್ ಎಂದು ಕರೆಯಲ್ಪಡುವ ಒಂದು ತೆರೆಯುವಿಕೆಯನ್ನ ಬಿಟ್ಟು ಎರಡು ಒಳಚರ್ಮಗಳಿಂದ ಸುತ್ತುವರಿದಿದೆ. ಅಂಡಾಣುವು ಫ್ಯೂನಿಕ್ಯುಲಸ್ ಎಂದು ಕರೆಯಲ್ಪಡುವ ಕಾಂಡದಿಂದ ಅಂಡಾಶಯದ ಗೋಡೆಗೆ ಜೋಡಿಸಲ್ಪಟ್ಟಿರುತ್ತೆ. ಚಲಾಜ ಮೂಲ ಭಾಗವಾಗಿದೆ. ಭ್ರೂಣದ ಚೀಲವು 7 ಕೋಶಗಳನ್ನ ಮತ್ತು 8 ನ್ಯೂಕ್ಲಿಯಸ್ಗಳನ್ನ ಹೊಂದಿರುತ್ತದೆ. ಮೈಕ್ರೋಪೈಲರ್ ತುದಿಯಲ್ಲಿರುವ 3 ಕೋಶಗಳು ಮೊಟ್ಟೆಯ ಉಪಕರಣವನ್ನ ರೂಪಿಸುತ್ತವೆ ಮತ್ತು ಚಾಲಾಜಾದ ತುದಿಯಲ್ಲಿರುವ 3 ಜೀವಕೋಶಗಳು ಆಂಟಿಪೋಡಲ್ ಕೋಶಗಳಾಗಿವೆ. ಉಳಿದ 2 ನ್ಯೂಕ್ಲಿಯಸ್ಗಳನ್ನ ಕೇಂದ್ರದಲ್ಲಿ ಕಂಡುಬರುವ ಧ್ರುವೀಯ ನ್ಯೂಕ್ಲಿಯಸ್ ಎಂದು ಕರೆಯಲಾಗುತ್ತೆ. ಮೊಟ್ಟೆಯ ಉಪಕರಣದಲ್ಲಿ ಒಂದು ಮೊಟ್ಟೆಯ ಕೋಶ ಮತ್ತು ಉಳಿದ 2 ಜೀವಕೋಶಗಳು ಸಿನರ್ಜಿಡ್ಗಳಾಗಿವೆ. ಕೇಸರಗಳು ಅಥವಾ ಕಾರ್ಪೆಲ್ಗಳನ್ನ ಹೊಂದಿರುವ ಹೂವುಗಳನ್ನ ಬಾಟಲ್ ಸೋರೆಕಾಯಿ ಮತ್ತು ಪಪ್ಪಾಯಿಯಂತೆ ಏಕಲಿಂಗಿ ಎಂದು ಕರೆಯಲಾಗುತ್ತೆ. ಕೇಸರ ಮತ್ತು ಕಾರ್ಪಲ್ ಎರಡನ್ನೂ ಹೊಂದಿರುವ ಹೂವುಗಳು ದತುರಾದಂತೆ ದ್ವಿಲಿಂಗಿಗಳಾಗಿವೆ. ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಯು ಒಳಗೊಂಡಿರುತ್ತದೆ. ಪರಾಗಸ್ಪರ್ಶ, ಫಲೀಕರಣ, ಪರಾಗದ ಕಣಗಳನ್ನ ಪರಾಗದಿಂದ ಹೂವಿನ ಕಳಂಕಕ್ಕೆ ವರ್ಗಾಯಿಸುವುದನ್ನ ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತೆ. ಪರಾಗಸ್ಪರ್ಶವು ಫಲೀಕರಣಕ್ಕೆ ಕಾರಣವಾಗುತ್ತೆ. ಇದು ಹಣ್ಣುಗಳು ಮತ್ತು ಬೀಜಗಳ ರಚನೆಗೆ ಕಾರಣವಾಗುತ್ತೆ. ಅಡ್ಡ ಪರಾಗಸ್ಪರ್ಶದ ಸಂದರ್ಭದಲ್ಲಿ ವಂಶವಾಹಿಗಳ ಹೊಸ ಸಂಯೋಜನೆಯ ಮೂಲಕ ಸಸ್ಯಗಳ ಹೊಸ ಪ್ರಭೇದಗಳು ರೂಪುಗೊಳ್ಳುತ್ತವೆ.
ಸ್ವಯಂ ಪರಾಗಸ್ಪರ್ಶವನ್ನ ಸ್ವಯಂ ಪತ್ನಿತ್ವ ಎಂದು ಕರೆಯುತ್ತಾರೆ. ಪರಾಗದ ಕಣಗಳನ್ನ ಪರಾಗದಿಂದ ಅದೇ ಹೂವಿನ ಕಳಂಕಕ್ಕೆ ಅಥವಾ ಅದೇ ಸಸ್ಯದಲ್ಲಿ ಹುಟ್ಟುವ ಇನ್ನೊಂದು ಹೂವಿನ ಕಳಂಕಕ್ಕೆ ವರ್ಗಾಯಿಸುವುದನ್ನ ಸ್ವಯಂ ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ ದಾಸವಾಳ. ದ್ವಿಲಿಂಗಿ ಹೂವುಗಳಲ್ಲಿ ಸ್ವಯಂ ಪರಾಗಸ್ಪರ್ಶ ಸಾಧ್ಯವಾಗಿದೆ. ಹೂವುಗಳು ಪರಾಗಸ್ಪರ್ಶಕ್ಕಾಗಿ ಏಜೆಂಟ್ಗಳ ಮೇಲೆ ಅವಲಂಬಿತವಾಗಿಲ್ಲ. ಪರಾಗಧಾನ್ಯಗಳು ವ್ಯರ್ಥವಾಗುವುದಿಲ್ಲ ಮತ್ತು ಸ್ವಯಂ ಪರಾಗಸ್ಪರ್ಶದಿಂದ ಉತ್ಪತ್ತಿಯಾಗುವ ಬೀಜಗಳು ಸಂಖ್ಯೆಯಲ್ಲಿ ಕಡಿಮೆ, ಹೊಸ ತಳಿಯ ಸಸ್ಯಗಳನ್ನು ಉತ್ಪಾದಿಸಲಾಗುವುದಿಲ್ಲ. ಅಡ್ಡ ಪರಾಗಸ್ಪರ್ಶವು ಹೂವಿನ ಪರಾಗದಿಂದ ಪರಾಗವನ್ನ ಅದೇ ಜಾತಿಯ ಮತ್ತೊಂದು ಸಸ್ಯದ ಮೇಲೆ ಮತ್ತೊಂದು ಹೂವಿನ ಕಳಂಕಕ್ಕೆ ವರ್ಗಾಯಿಸುವುದು. ಉದಾಹರಣೆಗೆ ಸೇಬುಗಳು, ದ್ರಾಕ್ಷಿಗಳು, ಪ್ಲಮ್ಗಳು ಇತ್ಯಾದಿ. ಅಡ್ಡ ಪರಾಗಸ್ಪರ್ಶದ ಪರಿಣಾಮವಾಗಿ ಉತ್ಪತ್ತಿಯಾಗುವ ಬೀಜಗಳು ಸರಿಯಾಗಿ ಅಭಿವೃದ್ಧಿ ಹೊಂದುತ್ತವೆ ಮತ್ತು ಮೊಳಕೆಯೊಡೆಯುತ್ತವೆ. ಮತ್ತು ಉತ್ತಮ ಸಸ್ಯಗಳಾಗಿ ಬೆಳೆಯುತ್ತವೆ ಮತ್ತು ಹೊಸ ಪ್ರಭೇದಗಳನ್ನು ಉತ್ಪಾದಿಸುತ್ತದೆ. ದೂರದ ತಡೆಗೋಡೆಗಳಿಂದಾಗಿ ಅಡ್ಡ ಪರಾಗಸ್ಪರ್ಶವು ವಿಫಲವಾಗಬಹುದು. ಹೆಚ್ಚಾಗಿ ಹೂವುಗಳು ಪರಾಗಸ್ಪರ್ಶಕ್ಕಾಗಿ ಬಾಹ್ಯ ಏಜೆನ್ಸಿಗಳನ್ನ ಅವಲಂಬಿಸಿದೆ. ಅಡ್ಡ ಪರಾಗಸ್ಪರ್ಶವು ಪ್ರಾಣಿಗಳು, ಕೀಟಗಳು, ಗಾಳಿ ಮತ್ತು ನೀರಿನ ಮೂಲಕ ನಡೆಯುತ್ತದೆ. ಗಾಳಿಯ ಸಹಾಯದಿಂದ ಪರಾಗಸ್ಪರ್ಶವನ್ನ ಅನಿಮೋಫಿಲಿ ಎಂದು ಕರೆಯಲಾಗುತ್ತದೆ. ಅನಿಮೋಫಿಲಸ್ ಹೂವುಗಳು ಅಪಾರ ಪ್ರಮಾಣದ ಪರಾಗಧಾನ್ಯಗಳನ್ನ ಉತ್ಪಾದಿಸುತ್ತವೆ. ಪರಾಗಧಾನ್ಯಗಳು ಚಿಕ್ಕದಾಗಿರುತ್ತದೆ, ನಯವಾಗಿರುತ್ತದೆ, ಶುಷ್ಕವಾಗಿರುತ್ತದೆ ಮತ್ತು ತೂಕದಲ್ಲಿ ಹಗುರಾಗಿರುತ್ತದೆ. ಕಳಂಕಗಳು ತುಲನಾತ್ಮಕವಾಗಿ ದೊಡ್ಡದಾಗಿರುತ್ತವೆ, ಬಾಚಿಕೊಂಡಿರುತ್ತವೆ ಮತ್ತು ಪರಾಗ ಧಾನ್ಯಗಳ ಬಲೆಗೆ ಬೀಳಿಸಲು ಕೆಲವೊಮ್ಮೆ ರೋಮದಿಂದ ಕೂಡಿರುತ್ತದೆ. ಉದಾಹರಣೆಗೆ ಹುಲ್ಲುಗಳು ಮತ್ತು ಕೆಲವು ಪಾಪಾಸುಕಳ್ಳಿ. ಜೇನುನೊಣಗಳು ಮತ್ತು ನೊಣಗಳಂತಹ ಕೀಟಗಳು ಸಹಾಯದಿಂದ ಪರಾಗಸ್ಪರ್ಶವನ್ನ ಎಂಟೋಮೋಫಿಲಿ ಎಂದು ಕರೆಯಲಾಗುತ್ತದೆ. ಕೀಟಗಳನ್ನ ಆಕರ್ಷಿಸಲು ಈ ಹೂಗಳು ಗಾಢವಾದ ಬಣ್ಣವನ್ನ ಹೊಂದಿರುತ್ತದೆ ಮತ್ತು ವಾಸನೆ ಮತ್ತು ಮಕರಂದವನ್ನ ಹೊಂದಿರುತ್ತದೆ. ಪರಾಗದ ಕಣಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ ಮತ್ತು ಎಕ್ಸಾಂಪಿಡ್, ಟೈನಿ ಇತ್ಯಾದಿ ಜಿಗುಟಾದ ಕಳಂಕಕ್ಕೆ ದೃಢವಾಗಿ ಅಂಟಿಕೊಳ್ಳುತ್ತವೆ. ನೀರಿನಿಂದ ಪರಾಗಸ್ಪರ್ಶವನ್ನ ಹೈಡ್ರೋಫಿಲಿ ಎಂದು ಕರೆಯಲಾಗುತ್ತೆ ಮತ್ತು ಜಲಸಸ್ಯಗಳಲ್ಲಿ ನಡೆಯುತ್ತದೆ. ಪರಾಗಧಾನ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಹೆಣ್ಣು ಹೂವುಗಳು ಕಳಂಕವನ್ನ ತಲುಪಲು ನೀರಿನ ಮೇಲೆ ತೇಲುತ್ತವೆ. ಉದಾಹರಣೆಗೆ ಹೈಡ್ರಿಲ್ಲಾ ಮತ್ತು ವ್ಯಾಲಿಸ್ನೆರಿಯಾ. ಪ್ರಾಣಿಗಳ ಪರಾಗಸ್ಪರ್ಶವನ್ನ ಝೂಫಿಲಿ ಎಂದು ಕರೆಯಲಾಗುತ್ತದೆ. ಹೂವುಗಳು ತಮ್ಮ ಪ್ರಕಾಶಮಾನವಾದ ಬಣ್ಣ, ಗಾತ್ರ, ಪರಿಮಳ ಇತ್ಯಾದಿಗಳಿಂದ ಪ್ರಾಣಿಗಳನ್ನ ಆಕರ್ಷಿಸುತ್ತವೆ. ಸನ್ಬರ್ಡ್,
ಕ್ಯಾನ್ನ, ಗ್ಲಾಡಿಯೋಲಿ ಇತ್ಯಾದಿ ಹೂವುಗಳು ಪರಾಗಸ್ಪರ್ಶ ಮಾಡುತ್ತೆ. ಅಳಿಲುಗಳು ರೇಷ್ಮೆ ಹತ್ತಿ ಮರಗಳ ಹೂವುಗಳನ್ನ ಪರಾಗಸ್ಪರ್ಶ ಮಾಡುತ್ತೆ. ಸಸ್ಯಗಳಲ್ಲಿ ಫಲೀಕರಣ. ಅಂಡಾಣುದಲ್ಲಿರುವ ಮೊಟ್ಟೆಯ ಕೋಶವು ಭ್ರೂಣದ ಚೀಲದ ಕೊನೆಯಲ್ಲಿ ಪರಾಗ ಟ್ಯೂಬ್ ಪ್ರವೇಶಿಸುವ ತೆರೆಯುವಿಕೆಗೆ ಹತ್ತಿರದಲ್ಲಿದೆ. ಕಳಂಕದ ಮೇಲ್ಮೆಯಲ್ಲಿರುವ ಜೀವಕೋಶಗಳು ಸಕ್ಕರೆ ಮತ್ತು ಇತರ ಪದಾರ್ಥಗಳನ್ನು ಹೊಂದಿರುವ ಜಿಗುಟಾದ ಪೌಷ್ಟಿಕ ದ್ರವವನ್ನ ಸ್ರವಿಸುತ್ತದೆ. ಇದು ಪರಾಗನಾಳವನ್ನ ಮೊಳಕೆಯೊಡೆಯಲು ಪರಾಗಧಾನಕ್ಕೆ ಸಹಾಯ ಮಾಡುತ್ತೆ. ಮತ್ತು ಅದು 2 ನ್ಯೂಕ್ಲಿಯಸ್ಗಳನ್ನ ಹೊಂದಿರುತ್ತದೆ. ಪರಾಗದ ಕೊಳವೆಯ ತುದಿಯ ಭ್ರೂಣದ ಚೀಲವನ್ನ ಪ್ರವೇಶಿಸಿದ ಕೂಡಲೇ ಟ್ಯೂಬ್ನ ಅಂತ್ಯವು ಛಿದ್ರವಾಗುತ್ತದೆ. ಮತ್ತು 2 ವಿರ್ಯಗಳನ್ನ ಭ್ರೂಣದ ಚೀಲಕ್ಕೆ ಬಿಡುಗಡೆ ಮಾಡುತ್ತೆ. ಎರಡರಲ್ಲಿ ಒಂದು ವೀರ್ಯವು ಅಂಡಾಣುವಿನಲ್ಲಿ ಬೆಸೆದು ಝೈಗೋಟ್ ಅನ್ನ ರೂಪಿಸುತ್ತೆ. ಮೊಟ್ಟೆಯ ಕೋಶವು ಫಲವತ್ತಾದ ಸಮಯದಲ್ಲಿ 2 ಧ್ರುವೀಯ ನ್ಯೂಕ್ಲಿಯಸ್ಗಳು ಒಂದು ಸಮ್ಮಿಲನ ನ್ಯೂಕ್ಲಿಯಸ್ ಅನ್ನ ರೂಪಿಸಲು ಸಂಯೋಜಿಸುತ್ತವೆ. ಈಗ ಪರಾಗನಾಳದಿಂದ ಭ್ರೂಣದ ಚೀಲದಲ್ಲಿ ಠೇವಣಿಯಾದ ಎರಡನೇ ವೀರ್ಯವು ಕೇಂದ್ರಕ್ಕೆ ಚಲಿಸುತ್ತೆ. ಮತ್ತು ಸಮ್ಮಿಲನ ನ್ಯೂಕ್ಲಿಯಸ್ನೊಂದಿಗೆ ಒಂದಾಗತ್ತೆ. ಝೈಗೋಟ್ ಅಂಡಾಣುವಿನಲ್ಲಿ ಭ್ರೂಣದ ಸಸ್ಯವಾಗಿ ಬೆಳೆಯುತ್ತೆ. ಸಮ್ಮಿಲನ ನ್ಯೂಕ್ಲಿಯಸ್ನ ಫಲೀಕರಣವು ಎಂಡೋಸ್ಪರ್ಮ್ ಎಂಬ ಹೊಸ ಅಂಗಾಂಶದ ರಚನೆಯನ್ನ ಉತ್ತೇಜಿಸುತ್ತದೆ. ಇದರಲ್ಲಿ ಅಂಡಾಣು ಬೆಳವಣಿಗೆಯು ಪ್ರಕ್ರಿಯೆಯಲ್ಲಿ ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಲಾಗುತ್ತೆ. ಮೊಟ್ಟೆಯೊಂದಿಗೆ ಒಂದು ವೀರ್ಯ ಮತ್ತು ಸಮ್ಮಿಲನ ನ್ಯೂಕ್ಲಿಯಸ್ನೊಂದಿಗೆ ಎರಡನೇ ವೀರ್ಯವನ್ನ ಎರಡು ಫಲೀಕರಣ ಎಂದು ಕರೆಯಲಾಗುತ್ತೆ. ಡಬಲ್ ಫಲೀಕರಣವು ಹೂಬಿಡುವ ಸಸ್ಯಗಳಲ್ಲಿ ಮಾತ್ರ ಸಂಭವಿಸುತ್ತದೆ. ಎರಡೂ ಫಲೀಕರಣದ ನಂತರ ಮಿಟೋಸಿಸ್ನಿಂದ ಎಂಡೋಸ್ಪರ್ಮ್ ಅಂಗಾಂಶದ ರಚನೆ ಮತ್ತು ಹೊಸ ಭ್ರೂಣದ ಬೆಳವಣಿಗೆಯಿಂದಾಗಿ
ಅಂಡಾಣು ವೇಗವಾಗಿ ಗಾತ್ರದಲ್ಲಿ ಹೆಚ್ಚಾಗುತ್ತೆ. ಭ್ರೂಣವು ಒಂದು ಅಥವಾ ಹೆಚ್ಚಿನ ಎಪಿಕೊಟೈಲ್ ಮತ್ತು ಹೈಪೋಕೊಟೈಲ್ ಅನ್ನ ಹೊಂದಿರುತ್ತದೆ. ಎಪಿಕೊಟೈಲ್ ಮತ್ತು ಹೈಪೋಕೊಟೈಲ್ ಎರಡೂ ಕೊಟಿಲ್ಡಾನ್ಗಳಿಗೆ ಜೋಡಿಸಲಾದ ರಾಡ್ ತರಹದ ಅಕ್ಷದ ಭಾಗಗಳಾಗಿವೆ. ಕೊಟಿಲ್ಡನ್ಗಳು ಎಂಡೋಸ್ಪರ್ಮ್ ಅನ್ನ ಜೀರ್ಣಿಸಿಕೊಳ್ಳುತ್ತವೆ ಮತ್ತು ಹೀರಿಕೊಳ್ಳುತ್ತವೆ ಮತ್ತು ಸಂಗ್ರಹಿಸಿದ ಆಹಾರವನ್ನ ಎಪಿಕೊಟೈಲ್ ಮತ್ತು ಹೈಪೋಕೊಟೈಲ್ಗಳ ಬೆಳವಣಿಗೆಗೆ ಲಭ್ಯವಾಗುವಂತೆ ಮಾಡುತ್ತೆ. ಬೀನ್ಸ್‌ನಂತಹ ಕೆಲವು ಹೂಬಿಡುವ ಸಸ್ಯಗಳ ಕೋಟಿಲ್ಡನ್ಗಳು ಅಂಡಾಣು ಬೀಜವಾಗಿ ಪಕ್ವವಾಗುತ್ತಿದ್ದಂತೆ ಎಂಡೋಸ್ಪರ್ಮ್‌ನಿಂದ ಆಹಾರವನ್ನ ಜೀರ್ಣಿಸಿಕೊಳ್ಳುತ್ತವೆ, ಹೀರಿಕೊಳ್ಳುತ್ತವೆ ಮತ್ತು ಸಂಗ್ರಹಿಸುತ್ತವೆ. ಪರಿಣಾಮವಾಗಿ ಸಂಗ್ರಹಿಸಿದ ಆಹಾರದ ಕಾರಣದಿಂದಾಗಿ ಕೋಟಿಲ್ಡಾನ್ಗಳು ಬಹಳವಾಗಿ ವಿಸ್ತರಿಸುತ್ತವೆ ಮತ್ತು ಎಂಡೋಸ್ಪರ್ಮ್ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಕಾರ್ನ್ ಅಥವಾ ಕ್ಯಾಸ್ಟರ್ ಬೀನ್ನಂತಹ ಅನೇಕ ಇತರ ಹೂಬಿಡುವ ಸಸ್ಯಗಳಲ್ಲಿ ಅಂಡಾಣು ಬೀಜವಾಗಿ ಬೆಳೆದಂತೆ ಎಂಡೋಸ್ಪರ್ಮ್ ಅಂಗಾಂಶವು ಬೆಳೆಯುತ್ತಲೇ ಇರುತ್ತದೆ. ಫಲೀಕರಣದ ನಂತರ ಝೈಗೋಟ್ ಅಂಡಾಣುವಿನಲ್ಲಿ ಭ್ರೂಣವನ್ನ ರೂಪಿಸಲು ಹಲವಾರು ಬಾರಿ ವಿಭಜಿಸುತ್ತದೆ. ಅಂಡಾಣು ಗಟ್ಟಿಯಾದ ಕೋಟ್ ಅನ್ನ ಅಭಿವೃದ್ಧಿಪಡಿಸುತ್ತದೆ ಮತ್ತು ಸಾಮಾನ್ಯವಾಗಿ ಬೀಜವನ್ನ ಬದಲಾಗುತ್ತದೆ. ಅಂಡಾಶಯವು ವೇಗವಾಗಿ ಬೆಳೆಯುತ್ತದೆ ಮತ್ತು ಹಣ್ಣಾಗುತ್ತದೆ ಮತ್ತು ಹಣ್ಣನ್ನ ರೂಪಿಸುತ್ತದೆ. ಏತನ್ಮಧ್ಯೆ ಇತರ ಹೂವಿನ ಭಾಗಗಳು ಸುಕ್ಕುಗಟ್ಟಬಹುದು ಮತ್ತು ಉದುರಿ ಹೋಗಬಹುದು. ಫಲೀಕರಣದ ನಂತರ ಉತ್ಪತ್ತಿಯಾಗುವ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನ ಹೊಂದಿದ್ದು, ಅದು ಸೂಕ್ತ ಪರಿಸ್ಥಿತಿಗಳಲ್ಲಿ ಮೊಳಕೆಯಾಗಿ ಬೆಳೆಯುತ್ತದೆ. ಪ್ರಕ್ರಿಯೆಯನ್ನ ಮೊಳಕೆ ಒಡೆಯುವಿಕೆ ಎಂದು ಕರೆಯುತ್ತಾರೆ.